ಪ್ರಯಾಗ್ರಾಜ್ ಮಹಾಕುಂಭಮೇಳ ಸಂಪನ್ನಕ್ಕೆ ಕೌಂಟೌನ್ ಶುರುವಾಗಿದೆ. ಜನವರಿ 13ರಿಂದ ಈವರೆಗೆ 66 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂದರೆ ಅಮೇರಿಕ ಜನಸಂಖ್ಯೆ ಇದೆಯಲ್ವಾ, ಅದರ 2 ಪಟ್ಟು ಜನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಮೇರಿಕದ ಜನಸಂಖ್ಯೆ ಎಷ್ಟಿದೆ? 34 ಕೋಟಿ ಇದೆ. ಇನ್ನು ಕೆನಡಾದ ಜನಸಂಖ್ಯೆ ಬರೀ 4 ಕೋಟಿ ಇದೆ. ನ್ಯೂಜಿಲೆಂಡ್ಗಿಂತ 12 ಪಟ್ಟು, ಆಸ್ಟ್ರೇಲಿಯಾಗಿಂತ 7 ಪಟ್ಟು ಹೆಚ್ಚು ಭಕ್ತರು ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಜಪಾನ್ಗಿಂತ 6 ಪಟ್ಟು, ಬ್ರಿಟನ್ಗಿಂತ 8 ಪಟ್ಟು, ಹಾಗೆ ರಷ್ಯಾಗಿಂತ 5 ಪಟ್ಟು ಹೆಚ್ಚಿನ ಭಕ್ತರು ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರಯಾಗ್ರಾಜ್ಗೆ. ಇದು ಕೇವಲ ದಾಖಲೆಯಲ್ಲ, ಇದೊಂದು ವಿಶ್ವ ದಾಖಲೆಯಾಗಿ ಇತಿಹಾಸದ ಪುಟವನ್ನು ಸೇರ್ತಾ ಇದೆ. ನೋಡಿ, ನಿರೀಕ್ಷೆ ಇದ್ದದ್ದು ಆರಂಭದಲ್ಲಿ 40ರಿಂದ 45 ಕೋಟಿ ಭಕ್ತರು ಸೇರಬಹುದು ಅಂಥೇಳಿ ಅಂದಾಜು ಮಾಡಲಾಗಿತ್ತು. ಅಂದರೆ 45 ದಿನದಲ್ಲಿ ಕೋಟಿ. ಆದರೆ ಭಕ್ತರು ಬಂದಿದ್ದು ನೋಡಿ, 45 ಕೋಟಿ ನಿರೀಕ್ಷೆ ಇದ್ದಿದ್ದು, ಆದರೆ ಬಂದಿದ್ದು 66 ಕೋಟಿ. ಕೋಟ್ಯಾಂತರ ಭಕ್ತರನ್ನು ಹೊತ್ತು ತಂದಿದ್ದಾವೆ ರೈಲುಗಳು, 14,000ಕ್ಕೂ ಹೆಚ್ಚು. ರಾಮ ಮಂದಿರ ನಿರ್ಮಾಣ ನಂತರ ಉತ್ತರ ಪ್ರದೇಶ ಪ್ರವಾಸೋದ್ಯಮಕ್ಕೆ ಬೂಸ್ಟರ್ ಸಿಕ್ಕಿದೆ. ಈಗ ಒಂದು 4ರಿಂದ 5 ಲಕ್ಷ ಕೋಟಿ ಆದಾಯ ಹರಿದು ಬಂದಿರುವಂತಹ ಸಾಧ್ಯತೆಗಳಿದ್ದಾವೆ.